सामने मिले ಆಮೇಲೆ ಇದು ಟ್ಯಾಂಕಿಯನ್ನು ಅಲ್ಲಿ ಇಷ್ಟುಂಟಾಡೋದಲ್ಲ ಯಾಕೆ ಇನ್ನು 4 ಪಾಲ್ ಹಾಕ್ಬೇಕಂತೆ ಮುಸ್ತಫಾಗೆ ಗಿರಿಜಿ ನಿನ್ನೆ ಮಾತಾಡಿದ್ರೆ 4 ಪಾಲ್ ಹಾಕ್ಬೇಕು ಬಂದು ಕೆಲಸ ಮುಸ್ತಫನ್ ಹೇಳಿದ್ರೆ ಮುಸ್ತಫಾ ಎಲ್ಲಾರ್ಗು ತಗೊಂಡ್ಬಾರೋ बनाएंगे असिस्टेंट बने अभी ही तो बाहर नया से आओ 70 का 70 का आप बाबू गली में आ गया ಬನ್ನಿ ಬನ್ನಿ ಮುಂದೆ ಕರಿತಾರೆ ಹೇಳ್ತಿದ್ದಾರೆ ಬನ್ನಿ ಅಧ್ಯಕ್ಷರೇ ನೀವು ಪಿಚ್ಚೆ ಸ್ವಲ್ಪ ಹಿಂದೆ ಹೋಗಿ ಸರ್
ಇವತ್ತು ಮಂಡಿ ಮೌಲಾದಲ್ಲಿ 1.5 ಕೋಟಿ ರೂಪಾಯಿಂದು ರಸ್ತೆ ಕಾಮಗಾರಿಯನ್ನು ನಾವೆಲ್ಲರೂ ಸೇರಿ ಇವತ್ತು ಪೂಜೆ ಮಾಡಿದ್ದೀವಿ. ಏನು ಇದು 25 ಹಾಗೂ 26ರ ವಾರ್ಡ್ ನಂಬರ್ 25 ಮತ್ತು 26 ವ್ಯಾಪ್ತಿಯಲ್ಲಿ ಬರುವಂಥ ಇದಕ್ಕೆ 5 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮೈನಾರಿಟಿ ಗ್ರಾಂಟಿಂದ ನಾವು ಬಿಡುಗಡೆ ಮಾಡಿಸಿದ್ವಿ. ಅದರಲ್ಲಿ ಈಗಾಗಲೇ ಹೆಚ್ಚು ಕಡಿಮೆ ಒಂದು 2.5 ಕೋಟಿ ರೂಪಾಯಿ ಕೆಲಸ ಆಗಿದೆ. ಇವತ್ತು ಇನ್ನು ಮಿಕ್ಕಿದ ಕೆಲಸಗಳನ್ನ ಇವತ್ತು ಶುರು ಮಾಡ್ತಾ ಇದ್ದೀವಿ. ಇವತ್ತು ರೋಡ್ ಮಾಡಿಸ್ಬೇಕು, ಕಾಂಕ್ರೀಟ್ ರೋಡ್ಗಳಾಗಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದಾಗ ನಮ್ಮ ಲೀಡರ್ ಆದಂಥ ಬಾಬಣ್ಣವರು ಇದು UGD ವರ್ಕ್ನೂ ಆಗಿಲ್ಲ ಅಂತಂದರು. ಹಾಗಾಗಿ ಈಗ UGD ವರ್ಕ್ಗೆ SFC ಗ್ರಾಂಟಲ್ಲಿ ಅದಕ್ಕೆ ಎಷ್ಟು ಎಸ್ಟಿಮೇಟ್ ಆಗುತ್ತೆ ಅಷ್ಟನ್ನ ಕೊಟ್ಟು UGD ವರ್ಕ್ ಮುಗಿದ ನಂತರ CC ರೋಡ್ನ ಮಾಡಿಸುವಂಥದ್ದನ್ನ ಅಂದರೆ ಇನ್ನೊಂದು 15-20 ದಿವಸದಲ್ಲೇ ಕೆಲಸಗಳು ಮುಗಿಬೇಕು ಅಂತ ನಿಟ್ಟಿನಲ್ಲಿ ನಾವು ಈಗ ತೀರ್ಮಾನ ಮಾಡಿ ನಾವು ಮಾಡಿಸ್ತಾ ಇದ್ದೀವಿ. ಇವತ್ತು ಈ ವಾರ್ಡ್ನ ಟಿಪ್ಪು ಅವರು ಇರ್ಬೋದು, ಮಾಜು ಅವರು ಇರ್ಬೋದು, ಎಲ್ಲ ನಮ್ಮ ಸ್ನೇಹಿತರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ನಮ್ಮ ಪಕ್ಷದ ನಾಯಕರುಗಳು, ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಬಾಬಣ್ಣವರು ಎಲ್ಲರನ್ನು ಬಂದು ಇವತ್ತು ಈ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯಗಳು ಸಿಗಬೇಕು ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಮಾಡ್ತಾ ಇದ್ದೀವಿ. ಮಂಡಿ ಮೌಲಾಗೆ ವಿಶೇಷವಾಗಿ ಈಗ SFC ಗ್ರಾಂಟಲ್ಲಿ ಮುಂದಿನ ತಿಂಗಳು ಹೆಚ್ಚು ಕಡಿಮೆ ಒಂದು 7ರಿಂದ 7.5 ಕೋಟಿ ರೂಪಾಯಿಯಷ್ಟು ಗ್ರಾಂಟ್ನ ಬರೀ ಮಂಡಿ ಮೌಲಾಗೆ ಅಂದರೆ 25, 26, 24 ಅದು ಬರೋದು ತಿಲಕ್ ನಗರ ಎಲ್ಲ 25, 26 ಇವೆರಡು ವಾರ್ಡ್ಗೆ 2 ವಾರ್ಡಿಂದ ಒಂದು 7.5 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಹಾಕಿ ಇಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, UGD ಪ್ರಾಬ್ಲಮ್ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆಗಳಿರ್ಬೋದು, ಮತ್ತು ರಸ್ತೆಗಳು ಗುಂಡಿ ಬಿದ್ದಿರುವಂಥ ರಸ್ತೆಗಳನ್ನ ಹೊಸದಾಗಿ ರಸ್ತೆ ಮಾಡುವಂಥದ್ದು ಇದೆಲ್ಲವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಈಗಾಗಲೇ ತೀರ್ಮಾನ ಕೈಗೊಂಡಿದ್ದೀವಿ. ನಾವು ಮಾಡ್ತೀವಿ. ಟ್ಯಾಂಕ್ ಕೆಲಸನೂ ಆಗಿದೆ. ಟ್ಯಾಂಕ್ ಕೆಲಸ ಆಗಿದೆ. ಒಂದು 4 ಕಡೆಗೆ 4 ವಾಲ್ಗಳನ್ನ ಅಲ್ಲಿ ಫಿಟ್ ಮಾಡಬೇಕಾಗಿರೋದ್ರಿಂದ ನೀರು ಎಲ್ಲೆಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತ ಅನ್ನೋದು ಅದೊಂದು ಚೂರು ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಿಂತೈತೆ. ಅದನ್ನು ಇನ್ನೊಂದು 3-4 ದಿವಸದಲ್ಲಿ ಅದನ್ನು ಮುಗಿಸ್ತೀವಿ. ಮತ್ತು ಆ ಟ್ಯಾಂಕ್ ನನಗೆ ಇನ್ನು 4-5 ದಿವಸದಲ್ಲಿ ಉದ್ಘಾಟನೆ ಮಾಡುವಂಥ ಕೆಲಸನ ಮಾಡ್ತೀವಿ ನಾವು. ಸರ್, ಇದನ್ನು ಹೊರತುಪಡಿಸಿ ಗವಾಯಿಯವ್ರ ಮೇಲೆ ಶೂ ಎಸೆಯುವಂಥ ಕೆಲಸನ ರಾಕೇಶ್ ಕಿಶೋರ್ ಅದು 100ಕ್ಕೆ 100 ತಲೆ ತಗ್ಸುವಂಥ ಕೆಲಸ ನಮ್ಮ ಭಾರತ ದೇಶದಲ್ಲಿ ಅದೆಲ್ಲ ಆಗಬಾರ್ದು. ಅದನ್ನು ಯಾರು ಆ ಥರ ಶೂ ಎಸ್ತಿದ್ದಾರೆ ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು ಅದು ಆಗಲೇಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಗ್ರಹ. ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕ್ತಾ ಇರೋದು. ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಅದನ್ನೆಲ್ಲನೂ ಮಾಡಬಾರ್ದು. ಅದೇನು ಮಾಡಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ವಿದ್ಯಾವಂತರೇ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇಲ್ವಾ ಅಂತ. ಸಂವಿಧಾನ ಇಲ್ಲ ಅಂತಂದರೆ ನಾವು ಯಾರನ್ನೂ ಇವತ್ತು ಈ ಮಟ್ಟಕ್ಕೆ ಇರ್ತಾ ಇರಲಿಲ್ಲ. ನಾವು ದಾದಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರುವಂಥ ಸಂವಿಧಾನದಿಂದ ನಾವು ಇವತ್ತು ಇಷ್ಟೊಂದು ಸಂತೋಷದಿಂದ ಮತ್ತು ಸಮಾಧಾನದಿಂದ ನಮ್ಮ ಭಾರತ ದೇಶದ ಜನಜೀವನ ನಡೀತಾ ಐತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಸಂವಿಧಾನವನ್ನು ಯಾರು ವಿರೋಧಿಸ್ತಾರೆ ಅವರು ಮೂರ್ಖರು. ಅವ್ರನ್ನ ಈ ದೇಶದಲ್ಲಿ ಇಟ್ಕೊಳ್ಳುವಂಥದ್ದು ಪರಿಸ್ಥಿತಿ ಇರಬಾರ್ದು ಅಂತ ಅನ್ನೋದು ನನ್ನ ಅನಿಸಿಕೆ. ವೈಯಕ್ತಿಕವಾಗಿ ಸಂವಿಧಾನವನ್ನು ವಿರೋಧ ಮಾಡುವಂಥವ್ರು ಮನುಷ್ಯರೇ ಅಲ್ಲ. ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ನಾವು ಎಷ್ಟು ಸಂಪನ್ನರಾಗಿದ್ದೀವಿ ಅಂತ ಅನ್ನೋದನ್ನು ಇಡೀ ಪ್ರಪಂಚ ಭಾರತ ದೇಶವನ್ನು ತಿರುಗಿ ನೋಡುವಂಥದ್ದಾಗುತ್ತೆ. ಮತ್ತು ನಮ್ಮ ಸಂವಿಧಾನವನ್ನು ಎಲ್ಲ ಬೇರೆ ಬೇರೆ ದೇಶದವರು ಅಳವಡಿಸ್ಕೊಳ್ಳೋದಕ್ಕೆ, ಅವರ ದೇಶದ ಕಾನೂನಿಗೆ ಅಳವಡಿಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ ನಾವು. ಮತ್ತು ಅದನ್ನು ಕಾಪಿ ಮಾಡ್ತಾ ಇದ್ದಾರೆ. ಅಂಥ ಸಂವಿಧಾನ ಇರುವಂಥ, ಅಂಥ ಪ್ರಜಾಪ್ರಭುತ್ವ ಇರುವಂಥ ರಾಷ್ಟ್ರದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದು ನನ್ನ ಹೆಮ್ಮೆ. ಈ ಥರದ್ದೆಲ್ಲ ತಪ್ಪು. ಇದು ಏನು ಶೂ ಎಸೆತ ಎಲ್ಲ ಮಾಡೋರೆ ಒಬ್ಬ ನ್ಯಾಯಾಧೀಶರಿಗೆ ಅದನ್ನು ಆದಂಥ ಅಪಮಾನ, ಅದು ನಮ್ಮ ಭಾರತ ದೇಶಕ್ಕೆ ಆದಂಥ ಅಪಮಾನ ಅಂತ ಹೇಳ್ತೀನಿ. ಸರ್, ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಏನು, ಯಾವ ಥರ ಆಗಿದೆ? ಕ್ಯಾಸ್ಟ್ ಸೆನ್ಸಸ್ಸು ಈಗಾಗಲೇ ನಮ್ಮ ಮೈಸೂರು ನಗರದಲ್ಲಿ ಮೊನ್ನೆ ಅಂದರೆ ಬುಧವಾರದೊಳಗೆ ಹೆಚ್ಚು ಕಡಿಮೆ 60 to 65% ಕ್ಯಾಸ್ಟ್ ಸೆನ್ಸಸ್ ಆಗಿತ್ತು. ಮತ್ತು ಅದಕ್ಕೆ ವೈತಿರಿಕ್ತವಾಗಿ ಯಾರನ್ನು ನಡ್ಕೊಳ್ತಾ ಇಲ್ಲ, ಎಲ್ಲ ಪೂರಕವಾಗಿ ನಡ್ಕೊಳ್ತಾ ಇದ್ದಾರೆ ಜನಗಳು. ಕ್ಯಾಸ್ಟ್ ಸೆನ್ಸಸ್ಸು ಎಲ್ಲ ಕಡೆನೂ ಸುಗಮವಾಗಿ ನಡೀತಾ ಐತೆ. ಇವತ್ತು ನಿನ್ನೆ ರಾತ್ರಿ ನನಗೆ ತಿಳಿದ ಮಾಹಿತಿ ಪ್ರಕಾರ 85% ಈಗಾಗಲೇ ನನ್ನ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಲಿ 85% ಆಗೈತೆ ಅಂತ ಹೇಳಿದ್ರೆ,
ಇನ್ನೂ 6 ದಿವಸ ಟೈಮ್ ಐತೆ ಸೆನ್ಸಸ್ಗೆ. ಅಷ್ಟರೊಳಗಡೆ 100% ಮುಗಿಸ್ತಾರೆ ಅಂತ ಅನ್ನೋದು ನಮ್ಮ ಇದು 100% ಮುಗೀತದೆ. ಮತ್ತು ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾರೆ, ನಿಜವಾಗ್ಲೂ ಒಳ್ಳೆಯದು. ಕ್ಯಾಸ್ಟ್ ಸೆನ್ಸಸ್ ಅಲ್ಲ, ಇದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ 3 ವಿಚಾರವನ್ನು ನಮ್ಮ ಪ್ರದೇಶಗಳಲ್ಲಿ ಯಾವ ರೀತಿ ಮುಂದುವರೆದಿದ್ದೀವಿ ನಾವು ಅಂತ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಈ ಸೆನ್ಸಸ್ ನಡೀತಾ ಇರೋದು. ಅದು ಇನ್ನೊಂದು 5-6 ದಿವಸದಲ್ಲಿ ಪೂರ್ಣ ಪ್ರಮಾಣ ಮುಗೀತದೆ. गौड़ा साहब आए हैं और उन्होंने तरक्याती कामों को लेकर जो बेड़ा उठाया है, इस सिलसिले में आपका क्या कहना है सर? ಹರೀಶ್ ಗೌಡ ಸರ್ಗೂ ಅಭಿವೃದ್ಧಿ ಸರ್ದಾರ ಅಂದರೆ ಏನು ತಪ್ಪು ಇಲ್ಲ. ಈಗ ಏನು ನಮ್ಮ ಏರಿಯಾದಲ್ಲಿ ಸುಮಾರು ವರ್ಕ್ ಪೆಂಡಿಂಗ್ ಐತೆ, UGDದು ವರ್ಕ್ ಪೆಂಡಿಂಗ್ ಐತೆ, ನೀರ್ದು ವ್ಯವಸ್ಥೆ ತುಂಬ ಕಮ್ಮಿ ಐತೆ. ಅದೊಂದು ಅಣ್ಣ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಎಲ್ಲ ನಮ್ಮ ವಾಣಿ ವಿಲಾಸಿಂದ ನಮ್ಮ ಅಧಿಕಾರಿಗಳಿಗೆ ಕರೆಸಿ ಫಸ್ಟ್ UGD ಕೆಲಸ ಆಗಬೇಕು, ಆಮೇಲೆ ಈ ತಾರ್ ಕೆಲಸ ಆಗಬೇಕು. ಟ್ಯಾಂಕ್ ಕಟ್ಟಿ ಸುಮಾರು 1.5 ವರ್ಷ ಆಯಿತು, ಇನ್ನೂ ಗಂಟ ಅದು ಸರ್ವಿಸ್ ಕೊಟ್ಟಿಲ್ಲ. ಅದಕ್ಕೆ ಒಂದು 4-5 ಅಣ್ಣನಿಗೆ ನೆನ್ನೆನೆ ಮಾತಾಡಿದೆ ನಾನು. ಒಂದು 4-5 ವಾಲ್ ಹಾಕ್ಬಿಟ್ಟು ನಾನು ಅದು ಸರ್ವಿಸ್ ಕೊಡ್ತೀನಿ ಅಂತ ಹೇಳೋರೆ. ಅದು ಅಣ್ಣನೇ ಬಂದು ಅದು ಇನಾಗ್ರೇಷನ್ ಮಾಡಬೇಕು. ಆ ಟ್ಯಾಂಕ್ದು ಒಂದು ವ್ಯವಸ್ಥೆ ಆಗಿಬಿಟ್ರೆ ನಮ್ಮ ಏರಿಯಾ ಜನಕ್ಕೆ ಏನು ಒಂದು 25-30 ವರ್ಷದಿಂದ ನೀರಿಗೆ ಅಂತ ತುಂಬ ಕೋಡ್ತಾ ಐತೆ. ಆ ನೀರು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಹರೀಶಣ್ಣ ನಮ್ಮ ಶಾಸಕರು ಅದು ಮಾಡಿಕೊಡ್ತಾರೆ ಅಂತ ನಮಗೆ ತುಂಬ ಭರವಸೆ ಐತೆ. ಆಮೇಲೆ ಇನ್ನೊಂದು, ಹರೀಶಣ್ಣ ನಮಗೇನು ಹೊಸ್ದಾಗೇ ಇಲ್ಲ. ಸುಮಾರು 30 ವರ್ಷದಿಂದ ನಾವು ಸ್ನೇಹಿತರು, ನಮ್ಮ ಆಪ್ತರು. ಅದರಲ್ಲಿ ನಮಗೆ ಕೆಲಸ ಆಗೇ ಆಗುತ್ತೆ ಅಂತ ನಾನು ತಾಳ್ಮೆಯಿಂದ ಇದ್ದೀನಿ. ಯಾಕೆ ಕೆಲಸ ಮಾಡೋರು ಎಲ್ಲ ಕಡೆ ಕೆಲಸ ಆಗುತ್ತೆ. ಈಗ ಹೇಳಿದ್ರಲ್ಲ, SFCಲಿ ಒಂದು ಏನು ಸುಮಾರು 6 ಕೋಟಿ 7 ಕೋಟಿ ಹಣ ಬಿಡುಗಡೆ ಈಗ ಮಾಡಿಸ್ತಾರೆ ಅಣ್ಣ. ಆ ದುಡ್ಡು ನಮ್ಮ 2-3 ವಾರ್ಡ್ಗೆ ಹಾಕ್ಸ್ತೀವಿ ಅಂತಲೂ ಭರವಸೆ ಕೊಟ್ಟವ್ರೆ. ಆವಾಗ ನಮ್ಮ ವಾರ್ಡನ್ನು ಚೆನ್ನಾಗಿ ಆಗುತ್ತೆ. ಜನಗಳಿಗೆ ಏನು ಎಷ್ಟು ತೊಂದರೆ ಐತೆ ಅಷ್ಟು ಒಂದು 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತಮ್ಮ ಎಲ್ಲ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಗಿರೀಶ್ ಅಣ್ಣ